ವೆಲ್ ಮೇಂಟೈನ್ ಇದನ್ನು ಬಂದ್ಬಿಟ್ಟು ನಿಮ್ಗೆ 2015 ಮಾಡಲು ಇದು ಬಂದ್ಬಿಟ್ಟು ನಿಮ್ಗೆ 1,25,000 ರೂಪಾಯಿ 22ನೇ ಮಾಡಲ್ ವೆಸ್ಪಾ ಇದು ಬಂದ್ಬಿಟ್ಟು ನಿಮ್ಗೆ ಬೆಲೆ ಬಂದ್ಬಿಟ್ಟು ಒಂದು 55 ದಿಂದ 60,000 ರೂಪಾಯಿ ಒಂದು 45,000 ರೂಪಾಯಿ 40,000 ರೂಪಾಯಿ ರೇಂಜ್ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ಗೆ ಬೆಲೆ ಬಂದ್ಬಿಟ್ಟು 1,05,000 ರೂಪಾಯಿ ಆ ರೇಂಜ್ ಆಗುತ್ತೆ. ರೇಂಜ್ ಅಲ್ಲಿ 2014 ಇದು 30,000 ರೂಪಾಯಿ ರೇಂಜ್ ಆಗುತ್ತೆ. ಇದು ಟಿವಿಎಸ್ ಎಂಟಾರ್ಕ್ ಇದು ಬೆಲೆ ಬಂದು ನಿಮ್ಗೆ ಒಂದು 58,000 ರೂಪಾಯಿ ರೇಂಜ್ ಆಗುತ್ತೆ. ಎಕ್ಸಲೆಂಟ್ ಕಂಡೀಷನ್ ಸೂಪರ್ ಆಗಿದೆ. ಇದನ್ನು ಬಂದ್ಬಿಟ್ಟು ನಿಮ್ಗೆ 1,55,000 ಇಂದ 1,58,000 ಆ ರೇಂಜ್ ಆಗುತ್ತೆ. ಇದು 2019 ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 55,000 ರೂಪಾಯಿ ರೇಂಜ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಬಂದಿರೋದು ಮತ್ತೆ ಆಟೋ ಪಾಯಿಂಟ್ ಗೆ. ನೀವು ನೋಡ್ತಾನೆ ಇರಬಹುದು ಎಷ್ಟು ಕಲೆಕ್ಷನ್ ಇದೆ, ಎಲ್ಲ ಹೊಸ ಕಲೆಕ್ಷನ್ ನೋಡ್ತಾನೆ ಇರಬಹುದು. NS ಆಗಿರ್ಲಿ, ಹಂಟರ್ ಆಗಿರ್ಲಿ, ರಾಯಲ್ ಎನ್ಫೀಲ್ಡ್ ಆಗಿರ್ಲಿ, ಎಲ್ಲ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ನೀವು ಏನಾದ್ರು ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಅಥವಾ ಲೋ ಡೌನ್ ಪೇಮೆಂಟ್ ಅಲ್ಲಿ ನೋಡ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಆಟೋ ಪಾಯಿಂಟ್ ಗೆ ವಿಸಿಟ್ ಮಾಡಬೇಕು. ಸೊ ಸರ್, ಹಾಯ್ ಸರ್. ಹಾಯ್, ಹೇಗಿದ್ದೀರಾ ಸರ್? ಫೈನ್, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ ಸರ್, ಸೂಪರ್ ಆಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಹೊಸಬ್ರು ನೋಡ್ತಾ ಇರ್ತಾರೆ, ಆಟೋ ಪಾಯಿಂಟ್ ಎಲ್ಲಿ ಬರುತ್ತೆ ಅಡ್ರೆಸ್ ನೀವು ಹೇಳ್ಬಿಡಿ ಸರ್. ಆಟೋ ಪಾಯಿಂಟ್ ಇರೋದು ಜಯನಗರ 40 ಬ್ಲಾಕ್, ಬ್ಯಾಂಗ್ಳೂರ್ 41 ಲ್ಯಾಂಡ್ ಮಾರ್ಕ್, ರೈಟ್ ಸೈಡ್ ತಿಲಕ್ ನಗರ ಪೊಲೀಸ್ ಸ್ಟೇಷನ್. ಈ ಕಡೆ ಬಂದ್ರೆ ನಿಮ್ಗೆ ಉಷಾ ಅಪಾರ್ಟ್ಮೆಂಟ್ ಇದೆ, SLV ಸ್ವಾಗತ್ ರೆಸ್ಟೋರೆಂಟ್ ಇದೆ. ಜಯನಗರ 40 ಬ್ಲಾಕ್, ಬ್ಯಾಂಗ್ಳೂರ್ 41. ಓಕೆ, ಸೊ ಈ ಸಲ ಏನಿದೆ ಸ್ಟಾರ್ಟಿಂಗ್ ಪ್ರೈಸ್, ಯಾವ ಬಜೆಟ್ ಅಲ್ಲಿ ಶುರು ಆಗುತ್ತೆ ಮತ್ತೆ ಏನೇನಿದೆ ಕಲೆಕ್ಷನ್? ನಿಮ್ಗೆ ಸ್ಟಾರ್ಟ್ ಆಗೋದು ಮೊಬೈಲ್ಸ್ ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ 20-25,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಬೈಕ್ಸ್ ಅಷ್ಟೇ ನಿಮ್ಗೆ 25,000 ರೂಪಾಯಿ, 30,000 ರೂಪಾಯಿ, 35,000 ರೂಪಾಯಿ ಆ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮೈಲೇಜ್ ಕೊಡೋ ಬೈಕ್ಸ್, ಆನ್ಲೈನ್ ಯೂಸ್ ಮಾಡೋರಿಗೆ, ಡಿಜಿಟಲ್ ಮಾರ್ಕೆಟಿಂಗ್ ಆತರ ಹೋಗೋವರಿಗೆ ಎಲ್ಲ ನಿಮ್ಗೆ ಒಳ್ಳೆ ಗಾಡಿಗಳು ಮೈಲೇಜ್ ಬೈಕ್ಸ್ ಅಲ್ಲಿ ಸಿಗುತ್ತೆ. ಸೊ ಲೋವೆಸ್ಟ್ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಕಟ್ಟಬೇಕು? ಮೊಬೈಲ್ಸ್ ಗೆ ಡೌನ್ ಪೇಮೆಂಟ್ ಕಮ್ಮಿ ಅಂದ್ರೂ ನೀವು 25 ಇಂದ 30,000 ರೂಪಾಯಿ ಮಾಡಬೇಕು ಮೊಬೈಲ್ಸ್ ಗೆ. ನೀವು ಬುಲೆಟ್ಸ್, ಹಂಟರ್ಸ್, ಹಿಮಾಲಯನ್ಸ್, ಡಾಮಿನರ್ಸ್ ದೊಡ್ಡ ಗಾಡಿಗೆ ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ 50,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಡೌನ್ ಪೇಮೆಂಟ್. ಸಪೋಸ್ ನನಗೆ ಈ ಗಾಡಿ ಇಷ್ಟ ಆಯ್ತು, ರಾಯಲ್ ಎನ್ಫೀಲ್ಡ್, ಈ ಗಾಡಿಗೆ ನನ್ನ ಹತ್ರ 50,000 ರೂಪಾಯಿ ಇದೆ ಅಂದ್ರೆ ನೀವು ಮಾಡ್ಕೊಡ್ತೀರಾ ಲೋನ್? 50,000 ರೂಪಾಯಿ ಖಂಡಿತ ಮಾಡ್ಕೊಡ್ತೀವಿ. IDFC ಬ್ಯಾಂಕ್ ಇಂದ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನೀವು ಇರೋ ಮನೆ ಕರೆಂಟ್ ಬಿಲ್, ಲೊಕೇಶನ್ ತಗೋ ಬನ್ನಿ. ವಿದಿನ್ 1 ಅವರ್ ನಿಮ್ಗೆ ವೆಹಿಕಲ್ ಡೆಲಿವರಿ ಆಗುತ್ತೆ. ಲೋನ್ ಬೆಂಗಳೂರು ಮಾತ್ರ ಇಲ್ಲ, ಪೂರ್ತಿ ಕರ್ನಾಟಕ? ಇಲ್ಲ, ಒನ್ಲಿ ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸ್, ಜಯನಗರ್ ಇರೋದು ಒನ್ಲಿ ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸ್ 55 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ಗೆ ಲೋನ್ ಆಗುತ್ತೆ. ಓಕೆ ಸರ್, ಬನ್ನಿ ಸರ್ ಕಲೆಕ್ಷನ್ ಎಲ್ಲ ತೋರಿಸ್ಕೊಡೋಣ. ಫಸ್ಟ್ ರಾಯಲ್ ಎನ್ಫೀಲ್ಡ್ ಇಂದ ಶುರು ಮಾಡೋಣ. ಇದು ಬನ್ನಿ, ಇದು 2018 ರಾಯಲ್ ಎನ್ಫೀಲ್ಡ್ ಬುಲೆಟ್ ಎಲೆಕ್ಟ್ರಾ ಓನರ್, ವೆರಿ ವೆಲ್ ಮೇಂಟೈನ್ಡ್, ಎಕ್ಸಲೆಂಟ್ ಕಂಡೀಷನ್. ಇದು 1,55,000 ರೂಪಾಯಿಂದ 1,60,000 ರೂಪಾಯಿ ರೇಂಜ್ ಆಗುತ್ತೆ. ಇದು ಗನ್ ಮೆಟಲ್ ಗ್ರೇ ಡ್ಯುಯಲ್ ಚಾನೆಲ್ ABS 22 ಮಾಡಲ್. ಇದು ಬಂದ್ಬಿಟ್ಟು ನಿಮ್ಗೆ ಬೆಲೆ ಒಂದು 2,05,000 ರೂಪಾಯಿ ಹೇಳ್ತಾ ಇರೋ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದ್ಬಿಟ್ಟು ಬ್ಲಾಕ್ ಕಲರ್ ಕ್ಲಾಸಿಕ್, ತುಂಬಾ ಜನ ಕೇಳ್ತಾ ಇದ್ರೆ ಈ ಬ್ಲಾಕ್ ಬೇಕಂತ. 2020ನೇ ಮಾಡಲು, ಒಬ್ಬರೇ ಓನರ್, ಓಡಿಸಿರೋದು ಮಾತ್ರ 17,000. ಇದು 1,90,000 ರೂಪಾಯಿ ರೇಂಜ್ ಆಗುತ್ತೆ. ಲೈಟ್ಸ್ ನೋಡ್ಕೊಳ್ಳಿ, ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮ್ಗೆ. ಆಮೇಲೆ ಇನ್ನೊಂದು ಬ್ಲಾಕ್ ಕಲರ್ ಬೇಕು ನಿಮ್ಗೆ, 2015ನೇ ಮಾಡಲು ವಿತ್ ಅಲಾಯ್ ವೀಲ್ಸ್, ವೆರಿ ವೆಲ್ ಮೇಂಟೈನ್, ಎಕ್ಸಲೆಂಟ್ ಕಂಡೀಷನ್. ಇದು 1,40,000 ರೂಪಾಯಿ ಆ ರೇಂಜ್ ಆಗುತ್ತೆ. 15ನೇ ಮಾಡಲು. ಇದು 2013ನೇ ಮಾಡಲು, ವೆರಿ ವೆಲ್ ಮೇಂಟೈನ್, ಒಬ್ಬರೇ ಓನರ್. ಟೈರ್ಸ್ ನೋಡಿ ಕಂಡೀಷನ್ ಎಕ್ಸಲೆಂಟ್, ಸೂಪರ್ ಓಡಿರೋದು ಮಾತ್ರ ಇದು. ಇಷ್ಟೇ, ಇದು ವೆರಿ ವೆಲ್ ಮೇಂಟೈನ್. ಇದು ಬಂದ್ಬಿಟ್ಟು ನಿಮ್ಗೆ 1,20,000 ಇಂದ 1,25,000 ರೂಪಾಯಿ. ಮತ್ತೆ ಲೋನ್ ಯಾವ ಮಾಡೆಲ್ ಮೇಲೆ ಲೋನ್ ಆಗುತ್ತೆ? 2019 ಇರೋ ಮಾಡೆಲ್ ಗೆ ನಿಮ್ಗೆ ಲೋನ್ ಆಗುತ್ತೆ. 19 ಮೇಲೆ ಇರೋ ಮಾಡೆಲ್ ಗೆ ಎಲ್ಲ ಲೋನ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು 2017 350 ಕ್ಲಾಸಿಕ್ ವಿತ್ ಅಲಾಯ್ ವೀಲ್ಸ್, ಎಕ್ಸಲೆಂಟ್ ಕಂಡೀಷನ್. ಇದನ್ನು ಸೂಪರ್ ಆಗಿದೆ. ಇದನ್ನು ಬಂದ್ಬಿಟ್ಟು ನಿಮ್ಗೆ 1,55,000 ಇಂದ 1,58,000 ಆ ರೇಂಜ್ ಆಗುತ್ತೆ. ಇನ್ನೊಂದು 2016ನೇ ಮಾಡಲು, ಇದು ಸೆಕೆಂಡ್ ಓನರ್ ಗಾಡಿ, ಸೂಪರ್ ವೆಲ್ ಮೇಂಟೈನ್. ಇದು ಬಂದ್ಬಿಟ್ಟು ನಿಮ್ಗೆ 1,45,000 ರೂಪಾಯಿ ಆ ರೇಂಜ್ ಆಗುತ್ತೆ. ಫೈನಲ್ ಟು ಫೈನಲ್. ಸರ್, ಮತ್ತೆ ನಮಗೆ ನೀವು ಏನಾದ್ರು ವಾರಂಟಿ ಕೊಡ್ತೀರಾ ಇಂಜಿನ್ ಮೇಲೆ? ಇದು ನೋಡಿ, ನಿಮ್ಗೆ ಇಂಜಿನ್ ವ್ಯಾರಂಟಿ, ಇಂಜಿನ್ ಗೇರ್ ಬಾಕ್ಸ್ ಕ್ಲಚ್ ನಿಮ್ಗೆ ಬೇಕಾದ್ರೆ ನಮ್ಮ ಹತ್ರ ಪ್ಯಾಕೇಜ್ ಗಳಿವೆ. 1 ವರ್ಷ 2 ವರ್ಷ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಏನಾಗುತ್ತೆ ನಿಮ್ಗೆ ಟೆಫ್ಲಾನ್ ಕೋಟಿಂಗ್, 3M ಪಾಲಿಶ್, ಹೆಲ್ಮೆಟ್, ಫುಲ್ ಟ್ಯಾಂಕ್ ಪೆಟ್ರೋಲ್, RTO ಫೀಸ್ ಕನ್ಸೆಷನ್, 7 ಸ್ಕೀಮ್ಸ್ ಗಳಿವೆ. ಅದ್ರಲ್ಲಿ ಯಾವ್ದಾದ್ರು ಒಂದು ನೀವು ಚೂಸ್ ಮಾಡ್ಕೋಬಹುದು. ಓಕೆ ಸರ್, ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಕ್ಲಾಸಿಕ್ ಇದೆ, ಸೂಪರ್ ವೆಲ್ ಮೇಂಟೈನ್, ಸಿಲ್ವರ್ ಕಲರ್, ವೆರಿ ವೆಲ್ ಮೇಂಟೈನ್. ಇದನ್ನು ಬಂದ್ಬಿಟ್ಟು ನಿಮ್ಗೆ 2015ನೇ ಮಾಡಲು. ಇದು ಬಂದ್ಬಿಟ್ಟು ನಿಮ್ಗೆ 1,25,000 ರೂಪಾಯಿ ರೇಂಜ್ ಆಗುತ್ತೆ. 15ನೇ ಮಾಡಲು. ಇದು ನೋಡಿ ಹಿಮಾಲಯನ್ 411 ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್. ಇದು ಬಂದ್ಬಿಟ್ಟು 1,75,000 ರೂಪಾಯಿ ರೇಂಜ್ ಆಗುತ್ತೆ. ಮಾಡಲ್ ಸರ್ ಇದು 2020 ಮಾಡಲ್. ಇದು ನೋಡಿ ಹಂಟರ್ 2023. ಇದು ಬಂದ್ಬಿಟ್ಟು 1,58,000 ರೂಪಾಯಿ ರೇಂಜ್ ಆಗುತ್ತೆ. ಇದು ಬಂದ್ಬಿಟ್ಟು ಪಲ್ಸರ್ 220 23ನೇ ಮಾಡಲು, ವೆರಿ ವೆಲ್ ಮೇಂಟೈನ್, ಡ್ಯುಯಲ್ ಚಾನೆಲ್ ABS, ಸೂಪರ್ ವೆಲ್ ಕ್ಲಾಸ್ ಮೇಂಟೈನ್. ಇದು ಬಂದ್ಬಿಟ್ಟು ನಿಮ್ಗೆ 1,08,000 ರೂಪಾಯಿ ಆ ರೇಂಜ್ ಆಗುತ್ತೆ. 1,08,000 ರೂಪಾಯಿ ಲೋನ್ ಅಲ್ಲಿ ಬೇಕು ಅಂದ್ರೆ ಎಷ್ಟು ಕಟ್ಟಬೇಕು? ಡೌನ್ ಪೇಮೆಂಟ್ ನೀವು ಕಮ್ಮಿ ಅಂದ್ರೂ 40,000 ರೂಪಾಯಿ ಮಾಡ್ಬೇಕಾಗುತ್ತೆ. ಕಮ್ಮಿ ಅಂದ್ರೆ 40,000 ರೂಪಾಯಿಗೆ ನಿಮ್ಗೆ ಟ್ಯೂಬ್ 20 ಸಿಗ್ತಾ ಇರೋದು. ಆಮೇಲೆ ಇದು ಪಲ್ಸರ್ NS 200 2019, ವೆರಿ ವೆಲ್ ಮೇಂಟೈನ್. ಇದು ಡ್ಯುಯಲ್ ಚಾನೆಲ್ ABS, ಸಿಂಗಲ್ ಓನರ್. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ 85,000 ರೂಪಾಯಿ ಆ ರೇಂಜ್ ಅಲ್ಲಿ ಆಗುತ್ತೆ. 85,000 ರೇಂಜ್ ಅಲ್ಲಿ
ಇದು ಬಂದ್ಬಿಟ್ಟು ಪಲ್ಸರ್ 220 ಸಾರಿ 200 NS NS. ABS ಡ್ಯುಯಲ್ ಚಾನೆಲ್ ABS ವೆರಿ ವೆಲ್ ಮೇಂಟೈನ್. ಇದನ್ನು ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 1,15,000 ರೂಪಾಯಿಂದ ಆರ್ಜಲ್ ಆಗುತ್ತೆ. Okay. ಡಾಮಿನರ್ 2018 ವೆರಿ ವೆಲ್ ಮೇಂಟೈನ್ ಎಕ್ಸಲೆಂಟ್ ಕಂಡೀಷನ್. Okay. ಇದು ಬಂದ್ಬಿಟ್ಟು ನಿಮ್ಗೆ ಬೆಲೆ ಬಂದ್ಬಿಟ್ಟು 1,05,000 ರೂಪಾಯಿ ಆರ್ಜಲ್ ಆಗುತ್ತೆ. 1,05,000 ರೂಪಾಯಿ ಮಾಡಿಸ್ಕೊಡ್ತೀವಿ. Right. ಲೋನ್ ಆಗುತ್ತಾ ಈ ಗಾಡಿಗೆ ಸರ್? ಈ ಗಾಡಿಗೆ ಲೋನ್ ಆಗಲ್ಲ ಸರ್. 2019 ಮೇಲಿರೋ ಮಾಡೆಲ್ಗೆ ಮಾತ್ರ ನಿಮ್ಗೆ ಲೋನ್ ಆಗುತ್ತೆ. ಓಕೆ ಸರ್, ಇಲ್ಲಿ ಒಂದು ಕ್ಲಾಸ್ ಆಗಿರೋ ವೆಹಿಕಲ್ ವೆಸ್ಪಾ ನಿಲ್ಸಿದ್ದೀರಾ, ಯಾವ ಮಾಡಲ್ ಇದು? 22ನೇ ಮಾಡೆಲ್ ವೆಸ್ಪಾ. ಇದು ಬಂದ್ಬಿಟ್ಟು ನಿಮ್ಗೆ ಬೆಲೆ ಬಂದ್ಬಿಟ್ಟು ಒಂದು 55,000 60,000 ರೂಪಾಯಿ ರೇಂಜ್ ಅಲ್ಲಿ. ಇದು TVS Vigo 2016 ವೆರಿ ವೆಲ್ ಮೇಂಟೈನ್ಡ್. ಇದು ಬಂದ್ಬಿಟ್ಟು ಒಂದು 38,000 40,000 ರೂಪಾಯಿ ರೇಂಜ್ ಅಲ್ಲಿ. Access 2014 30,000 ರೂಪಾಯಿ ರೇಂಜ್ ಅಲ್ಲಿ. ಸ್ಕೂಟಿ ಪೆಪ್ ಕಲಿಯೋರ್ಗೆ ಮನೆಯಲ್ಲಿ ಲೋ ಬಜೆಟ್ ಅಲ್ಲಿ ಬೇಕಾದ್ರೆ 2014 30,000 ರೂಪಾಯಿ ರೇಂಜ್ ಅಲ್ಲಿ. ಇದು 2014 ಇದು 30,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಇದು TVS Entorq ಇದು ಬಂದ್ಮೇಲೆ ಬಟ್ಟು ನಿಮ್ಗೆ ಒಂದು 58,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಸುಜುಕಿ ಆಕ್ಸೆಸ್ 2019 ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 55,000 58,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಕಮ್ಮಿ ಬಜೆಟ್ ಅಲ್ಲಿ ಸುಜುಕಿ ಆಕ್ಸೆಸ್ 2013 28,000 ರೂಪಾಯಿ ಆ ರೇಂಜ್ ಅಲ್ಲಿ ಆಗುತ್ತೆ. ಎಲ್ಲ ರನ್ನಿಂಗ್ ಇದೆ ಸರ್? ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್, ಬೆಂಗಳೂರು ವೆಹಿಕಲ್, ಸೆಲ್ಫ್ ಸ್ಟಾರ್ಟ್ ಎಲ್ಲ ವರ್ಕಿಂಗ್, ಸೂಪರ್ ಕಂಡೀಷನ್ ಬೇಕು. ಇದು ಬಂದ್ಬಿಟ್ಟು ಪಲ್ಸರ್ ಬೇಕಾದ್ರೆ ನೋಡಿ ನೀವು, ಇದು ಬಂದು 150cc 2018 ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 52,000 55,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಕಮ್ಮಿ ಬಜೆಟ್ ಅಲ್ಲಿ ಪಲ್ಸರ್ ಬೇಕಾದ್ರೆ ಇದು 2013 ಇದು ಬಂದ್ಬಿಟ್ಟು ಒಂದು 30,000 ರೂಪಾಯಿ ಆ ರೇಂಜ್ ಅಲ್ಲಿ. ಇದನ್ನು ಪಲ್ಸರ್ 2017 ವೆರಿ ವೆಲ್ ಮೇಂಟೈನ್ಡ್ ಎಕ್ಸಲೆಂಟ್ ಕಂಡೀಷನ್. ಇದು 48,000 ರೂಪಾಯಿ ಆ ರೇಂಜ್ ಅಲ್ಲಿ 48,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ ಇದು ಗಾಡಿ. ಇದು ಡಬಲ್ ಡಿಸ್ಕ್ ಬ್ರೇಕ್ ಪಲ್ಸರ್ 150 2018 ಇದನ್ನು ನಿಮ್ಗೆ ಬಂದ್ಬಿಟ್ಟು ಒಂದು 58,000 60,000 ರೂಪಾಯಿ ರೇಂಜ್ ಅಲ್ಲಿ. ಇದು ಬಂದ್ಬಿಟ್ಟು ಪಲ್ಸರ್ 180 ಹೊಸ ಟೈರ್ಸ್ ಸೂಪರ್ ಕಂಡೀಷನ್. ಇದನ್ನು ನಿಮ್ಗೆ ಒಂದು 45,000 ರೂಪಾಯಿ 40,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಆಕ್ಟಿವಾ 2019 ಇದು ಬಂದ್ಬಿಟ್ಟು ಒಂದು 55 58 ಆ ರೇಂಜ್ ಅಲ್ಲಿ ಆಗುತ್ತೆ. 19 ಮಾಡಲ್. ಇದು 19 ಮಾಡೆಲ್ ಹೋಂಡಾ ಏವಿಯೇಟರ್. ಇದನ್ನು ನಿಮ್ಗೆ ಒಂದು 52 55 ರೇಂಜ್ ಅಲ್ಲಿ ಆಗುತ್ತೆ. ಆಕ್ಟಿವಾ 2019 ಇದನ್ನು ನಿಮ್ಗೆ 52 55 ರೇಂಜ್ ಅಲ್ಲಿ ಆಗುತ್ತೆ. ಬಜಾಜ್ ಅವೆಂಜರ್ ಇದನ್ನು ನಿಮ್ಗೆ ಒಂದು 35,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. 2014 ಮಾಡಲ್ ಬಜಾಜ್ ಅವೆಂಜರ್ 220 ಬರೀ 30,000 ರೂಪಾಯಿ ಸಿಗ್ತದೆ. 35,000 ರೂಪಾಯಿ ಸಿಗ್ತಾ ಇರೋದು ಗಾಡಿ ನೀವು ನೋಡ್ತಾನೆ ಇರ್ಬೋದು ಸರ್. ನಮ್ಮ ಇವಾಗ ನೀವು ಏನಾದ್ರು ಅಡಿಷನಲ್ ಆಗಿ ಆಫರ್ ಕೊಡ್ತೀರಾ? ಹೌದು ಸರ್, ಈಗ ನೋಡಿರೋ ಬೈಕ್ಸ್ ಎಲ್ಲ ನಿಮ್ಗೆ ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್, ISI ಹೆಲ್ಮೆಟ್, ಟೆಫ್ಲಾನ್ ಕೋಟಿಂಗ್, 3M ಪಾಲಿಶ್, RTO ಫೀಸ್ ಕನ್ಸೆಷನ್, ಆತರ 7-8 ಸ್ಕೀಮ್ಸ್ ಇವೆ. ನೀವು ಯಾವ್ದಾದ್ರು ಒಂದು ಚೂಸ್ ಮಾಡಬಹುದು. ಅದರಲ್ಲಿ ಒಳ್ಳೆ ಡಿಸ್ಕೌಂಟ್ ಆಫರ್ ಅಲ್ಲಿ ಸಿಗುತ್ತೆ. ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ ಸರ್. ಈಗ ಡಿಯೋ ಇದೆ BS3 ಮಾಡಲ್. ಇದು 2017 ಮಾಡಲು. ಇದು ಬಂದ್ಬಿಟ್ಟು ನಿಮ್ಗೆ ಗೆಡಿಟ್ ರೇಂಜ್ ಆಫ್ 48,000 ರೂಪಾಯಿ ರೇಂಜ್ ಅಲ್ಲಿ. 48,000 ರೂಪಾಯಿ ರೇಂಜ್ ಅಲ್ಲಿ ಹೋಂಡಾ CBR ವಿತ್ ABS 2013 ಮಾಡಲ್. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 78,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಆಮೇಲೆ ಇನ್ನೊಂದು ಅಪಾಚಿ RTR 200 4V ಇದು ಬಂದ್ಬಿಟ್ಟು ನಿಮ್ಗೆ ಒಂದು 65 to 70 ಆ ರೇಂಜ್ ಅಲ್ಲಿ ಆಗುತ್ತೆ. ಒಳ್ಳೆ ಮೈಲೇಜ್ ಬೇಕಂದ್ರೆ ಡಿಸ್ಕವರ್ ಇದೆ 125M. ಇದು ಬಂದ್ಬಿಟ್ಟು 30-35,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಇದು ಬಂದ್ಬಿಟ್ಟು ಪಲ್ಸರ್ NS 160 2018 ಇದನ್ನು ಬಂದ್ಬಿಟ್ಟು ನಿಮ್ಗೆ ಒಂದು 55,000 60,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಹೋಂಡಾ ಶೈನ್ SP 2017 ಒಳ್ಳೆ ಮೈಲೇಜ್ ಬೈಕ್. ಇದನ್ನು ನಿಮ್ಗೆ ಒಂದು 50,000 58,000 ರೂಪಾಯಿ ರೇಂಜ್ ಆಗುತ್ತೆ. ಪ್ಯಾಷನ್ ಪ್ರೋ ಇದೆ ನೋಡಿ, ವೆರಿ ವೆಲ್ ಮೇಂಟೈನ್ ಎಕ್ಸಲೆಂಟ್ ಕಂಡೀಷನ್. ಇದನ್ನು ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 55,000 ಒಂದು 50,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಸರ್, ಇಷ್ಟೇ ಅಲ್ಲ ನೋಡ್ತಾನೆ ಇರ್ಬೋದು. ಮೋಪೆಡ್ಸ್ ಅಲ್ಲಿ ಇನ್ನು ಬೇಜನ್ ಕಲೆಕ್ಷನ್ ಇದೆ. ಅಪ್ರಿಲ್ ಇದೆ, ಅಪ್ರಿಲ್ 2 ಇದೆ. ಇದು ಬ್ಲೂ ಯಾವ ಮಾಡಲ್ ಸರ್? ಇದು 2019 ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 55,000 ರೂಪಾಯಿ ರೇಂಜ್ ಆಗುತ್ತೆ. 18ನೇ ಮಾಡಲ್. ಇದು ಒಂದು 52,000 ರೂಪಾಯಿ ರೇಂಜ್ ಆಗುತ್ತೆ. ಲೋನ್ ಅಲ್ಲಿ ಬೇಕಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಸರ್? ಕಮ್ಮಿ ಅಂದ್ರೆ ಒಂದು 25,000 30,000 ರೂಪಾಯಿ ಡೌನ್ ಪೇಮೆಂಟ್ 25,000 30,000 ರೂಪಾಯಿ ನೀವು ಕಟ್ಟಿದ್ರೆ ಲೋನ್ ಅಲ್ಲಿ ನೀವು ತಗೋಬಹುದು ಗಾಡಿ. ಹೌದು. ನೆಕ್ಸ್ಟ್ ಆಕ್ಟಿವಾ ಇದೆ 2017ನೇ ಮಾಡಲ್. ಇದು 45,000 ರೂಪಾಯಿ 48 ರೇಂಜ್ ಆಗುತ್ತೆ. ಇದು 2019 ಇದನ್ನು ಬಂದ್ಬಿಟ್ಟು 52 to 55,000 ರೂಪೀಸ್ ಆ ರೇಂಜ್ ಅಲ್ಲಿ ಆಗುತ್ತೆ. 21ನೇ ಮಾಡಲು ಆಕ್ಟಿವಾ 6G ಇದನ್ನು ಬಂದ್ಬಿಟ್ಟು ನಿಮ್ಗೆ ಒಂದು 65,000 60,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಇದು 2016ನೇ ಮಾಡಲು ಆಕ್ಟಿವಾ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 45,000 ರೂಪಾಯಿ ಆ ರೇಂಜ್ ಅಲ್ಲಿ ಆಗುತ್ತೆ. ಪ್ಲೆಷರ್ 2016 ಇದನ್ನು ಸೂಪರ್ ಕ್ಲಾಸ್ ಕಂಡೀಷನ್. ಇದು ಒಂದು 42-45,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಸರ್. ಈಗ ತಾವ್ ನೋಡ್ಬೇಕಾಗಿರೋದು ಸ್ಪೋರ್ಟ್ಸ್ ಬೈಕ್ ಬೇಕಾದ್ರೆ ನಿಮ್ಗೆ Yamaha R15 V3 ಇದೆ 2019ನೇ ಮಾಡಲು. ಇದು ಬಂದ್ಬಿಟ್ಟು ನಿಮ್ಗೆ 1,05,000 ರೂಪಾಯಿಂದ 95,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. MT15 ಇದೆ ಬ್ಲಾಕ್ ಕಲರ್ ಕೇಳ್ತೀರಾ, ಡ್ಯುಯಲ್ ಚಾನೆಲ್ ABS 2019ನೇ ಮಾಡಲು, ವೆರಿ ವೆಲ್ ಮೇಂಟೈನ್ಡ್. ಇದನ್ನು ಬಂದ್ಬಿಟ್ಟು ನಿಮ್ಗೆ ಒಂದು 1,10,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಸರ್. ಓಕೆ, ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಸರ್ ಈ ಗಾಡಿ ಬೇಕು ಅಂದ್ರೆ? ಕಮ್ಮಿ ಅಂದ್ರೂ ನಿಮ್ಗೆ 35,000 ರೂಪಾಯಿಂದ 40,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ. ಅಥವಾ MT15 ಬೇಕು ಅಂದ್ರೆ ಅಷ್ಟೇ, ಮತ್ತೆ R15 ಬೇಕು ಅಂದ್ರೆ ಅಷ್ಟೇ. ನೀವು 35,000 40,000 ರೂಪಾಯಿ ನೀವು ಕಟ್ಟಿದ್ರೆ ಲೋನ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಆರಾಮಾಗಿ ಈ ಗಾಡಿನ ತಗೊಂಡು ಹೋಗ್ಬೋದು ನೀವು ಆರಾಮಾಗಿ. ಸರ್ ಏರಾಕ್ಸ್ 2 ನಿಲ್ಸಿದ್ದೀರಾ ನೀವು, ಯಾವ ಮಾಡಲ್ ಇದು ಗಾಡಿ? 23ನೇ ಮಾಡಲ್ ಒಂದಿದೆ. ಇದು 24 ಒಂದು ಮಾಡಲ್ ಇದೆ. 23ನೇ ಮಾಡಲ್ ಬಂದ್ಬಿಟ್ಟು ನಿಮ್ಗೆ ಬೆಲೆ ಬಂದ್ಬಿಟ್ಟು 1,15,000 1,20,000. ಇದು 1,20,000 1,25,000 ರೂಪಾಯಿ ರೇಂಜ್ ಅಲ್ಲಿ ಸಿಗುತ್ತೆ.
ಆಗುತ್ತೆ. ಓಕೆ ಇದು ಬಂದ್ಬಿಟ್ಟು ಏರೋಕ್ಸ್ ಬೇಕು ಅಂದ್ರೆ ಮಿನಿಮಮ್ ಆಗಿ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ಡೌನ್ ಪೇಮೆಂಟ್ ಇದು ಕಮ್ಮಿ ಅಂದ್ರೆ ಒಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ. 50,000 ರೂಪಾಯಿ ಕಮ್ಮಿ ಅಂದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಲೇಬೇಕು ಏರೋಕ್ಸ್ ಬೇಕು ಅಂದ್ರೆ. ಆಕ್ಟಿವ್ ಆಗಿದೆ 6G, ಇದು ಕೂಡ ಇದು ಲೇಟೆಸ್ಟ್ ಮಾಡೆಲ್ 24ನೇ ಮಾಡಲು. ಇದು ವಿತ್ ರಿಮೋಟ್. ಇದು ಬಂದ್ಬಿಟ್ಟು ಬರೀ 10,000 ಓಡಿರೋದು. ವೆರಿ ವೆಲ್ ಮೇಂಟೈನ್, Okay, ಎಕ್ಸಲೆಂಟ್ keyless ಗಾಡಿನಾ ಇದು? ಹೌದು. ಓಕೆ ಸರ್, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 80,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. Okay. ಇದು ಸುಜುಕಿ ಆಕ್ಸೆಸ್ 2024 ಬ್ಲೂಟೂತ್. ಓಕೆ, ಬ್ಲೂಟೂತ್ ವರ್ಷನ್. ಬ್ಲೂಟೂತ್ ವರ್ಷನ್. ಇದು ಬಂದ್ಬಿಟ್ಟು ನಿಮ್ಗೆ 95 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, TVS ಜುಪಿಟರ್ 125 2023. ಇದು ಬಂದ್ಬಿಟ್ಟು ನಿಮ್ಗೊಂದು 78,000 ರೂಪಾಯಿ ರೇಂಜ್ ಅಲ್ಲಿ. ಓಕೆ, ಇದು ಸುಜುಕಿ ಆಕ್ಸೆಸ್ 21ನೇ ಮಾಡಲ್ ಬ್ಲೂಟೂತ್. ಇದು ನಿಮ್ಮೊಂದು 75,000 ರೂಪಾಯಿ ರೇಂಜ್ ಅಲ್ಲಿ. ಓಕೆ, ಇದು ಬಂದ್ಬಿಟ್ಟು ಹೊಂಡಾ ಡಿಯೋ DX DX ಇದೆ. 23ನೇ ಮಾಡಲ್. Okay. ಇದು ಬಂದ್ಬಿಟ್ಟು ನಿಮಗೆ ಒಂದು 80,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. 80,000 ರೂಪಾಯಿ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ ನೀವು? ಹೌದು. ಓಕೆ, ಸೊ ನೀವು ಮೋಪೆಡ್ ಅಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ನೋಡ್ಬೋದು. ಮೋಪೆಡ್ಸ್ ಅಷ್ಟೇ ಮಿನಿಮಮ್ ಆಗಿ ನೀವು 20,000 ಇಂದ 30,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಕಟ್ಟಿದ್ರೆ ಮಿಕ್ಕಿದ್ರೆ ಲೋನ್ ಮಾಡಿ ಕೊಡ್ತಾರೆ ಸರ್. ಏರೋಕ್ಸ್ ಬೇಕು ಅಂದ್ರೆ ಮಿನಿಮಮ್ ಆಗಿ ನೀವು 50,000 ರೂಪಾಯಿ ಕಟ್ಟಲೇಬೇಕು ಡೌನ್ ಪೇಮೆಂಟ್. ಫ್ರೆಂಡ್ಸ್, ಸೊ ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತೀನಿ, ಸೊ ಈ ವಿಡಿಯೋನಲ್ಲಿ ನಾನು ಪೂರ್ತಿ ಕವರ್ ಮಾಡಿದ್ದೀನಿ. ಎಲ್ಲ ಮಾಡೆಲ್ಸ್ ಆಗಿರಲಿ, ಎಲ್ಲ ಪ್ರೈಸಸ್ ಆಗಿರಲಿ, ಎಲ್ಲ ಇನ್ ಡೀಟೇಲ್ ಆಗಿ ಸರ್ ಅದು ಎಲ್ಲ ಶೇರ್ ಮಾಡಿದ್ದಾರೆ. ಇನ್ನೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ ಸರ್ ಅದು ಎಲ್ಲ ಡೀಟೇಲ್ ಆಗಿ ನಿಮಗೆ ವಾಟ್ಸಪ್ ಮಾಡ್ತಾರೆ. ಸೊ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಕೂಡ ಸ್ವಲ್ಪ ಹೈಪ್ ಕೂಡ ಮಾಡಿ. ಸೊ ಈ ವಿಡಿಯೋಗೆ ನಾನು ಇಲ್ಲೇ ಏನು ಮಾಡ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.